ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆಯ ವಿಷಯ ಕುಲಪತಿ ಕಂಟಕ. ದಿವಾಳಿ ಹೇಳುತ್ತಿದೆಯಾ ಶಿಕ್ಷಣ ಕ್ಷೇತ್ರ? ಉದ್ಯಮಿಗಳಿಗೂ ಶಿಕ್ಷಣ ಕ್ಷೇತ್ರದಲ್ಲಿ ಫ್ರೀ ಎಂಟ್ರಿ. ಸಾರ್ವಜನಿಕ ಆಡಳಿತ ನೀತಿ ನಿರೂಪಣೆ ಕ್ಷೇತ್ರದ ವೃತ್ತಿಪರರಿಗೂ ಅವಕಾಶ. ಕುಲಪತಿ ಹುದ್ದೆಗೆ ಹೊಸ ನಿಯಮ ಶೀಘ್ರದಲ್ಲೇ ಜಾರಿ. ಹೊಸ ನಿಯಮದ ಕರಡು ಸಿದ್ಧಪಡಿಸುತ್ತಿರುವ ಯುಜಿಸಿ. ಲಾಬಿ ಮಾಡಿದವರು ಇನ್ನು ವಿಶ್ವವಿದ್ಯಾಲಯದ ಕುಲಪತಿಗಳಾಗಬಹುದು. 56% ಅಂಕ ಪಡೆದವರಿಗೂ ಕುಲಪತಿಯಾಗುವ ಅವಕಾಶ. ಭಾರತದಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳಿಗೆ ಒಬ್ಬ ಕುಲಪತಿಯನ್ನ ನೇಮಕ ಮಾಡಬೇಕು ಅಂದರೆ ಒಂದು ಕನಿಷ್ಠ ಪಕ್ಷ ಉಪನ್ಯಾಸಕರಾಗಿ 10 ವರ್ಷ ಅನುಭವ ಇರಬೇಕು. ಜೊತೆಗೆ ಈ ವಿಶ್ವವಿದ್ಯಾನಿಲಯಗಳಲ್ಲೋ ಅಥವಾ ಬೇರೆ ಯಾವುದೋ ಶಿಕ್ಷಣ ಸಂಸ್ಥೆಗಳಲ್ಲಿ ಆಡಳಿತಾತ್ಮಕವಾಗಿ ಕೆಲಸ ಮಾಡಿದಂಥ ಅನುಭವ ಇರಬೇಕು. ಸೊ ಆ ಹಿನ್ನೆಲೆಯಲ್ಲಿ ಅನುಭವಿಗಳಿಗೆ, ಅದು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಪಳಗಿದಂಥ ವ್ಯಕ್ತಿಗಳಿಗೆ ಅಥವಾ ಅನುಭವಿಗಳಿಗೆ ಕುಲಪತಿ ಹುದ್ದೆಯನ್ನು ಕೊಡುವಂಥದ್ದು ಇದುವರೆಗೆ ನಡೆದುಕೊಂಡು ಬಂದಂಥ ನಿಯಮ. ಆದರೆ ಇದೇ ಮೊದಲ ಬಾರಿಗೆ ಭಾರತದ ಬಿಜೆಪಿಯ ಕೇಂದ್ರ ಸರ್ಕಾರ ಕುಲಪತಿ ಹುದ್ದೆಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬೇರೆ ಬೇರೆಯವರನ್ನು ಕೂಡ ತೆಗೆದುಕೊಂಡು ಬಂದು ಇಲ್ಲಿ ಕುಲಪತಿಗಳನ್ನಾಗಿ ಮಾಡುವಂಥ ಒಂದು ಹೊಸ ಹುನ್ನಾರವನ್ನ ನಡೆಸ್ತಾ ಇದೆ. ಸೊ ಆ ಕಾರಣಕ್ಕೋಸ್ಕರನೇ ಶಿಕ್ಷಣ ಕ್ಷೇತ್ರವನ್ನ ಈ ಕೇಂದ್ರ ಸರ್ಕಾರ ದಿವಾಳಿ ಎಬ್ಬಿಸ್ಲಿಕ್ಕೆ ಹೊರಟಿದೆಯಾ? ಸೊ ಈ ಪ್ರಶ್ನೆ ಈಗ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಆ ಕಾರಣಕ್ಕಾಗಿಯೇ ಇವತ್ತು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಮಾಲಿಕೆಯಲ್ಲಿ ಇವತ್ತು ಈ ವಿಚಾರವನ್ನ ನಾವು ಚರ್ಚೆಗೆ ಕೈಗೆತ್ತಿಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವಿಗಳಿರಬೇಕು, ಉತ್ತಮ ರೀತಿಯಲ್ಲಿ ಪಾಠ ಮಾಡುವಂಥವ್ರು ಇರಬೇಕು. ಜೊತೆಗೆ ಮಕ್ಕಳು ಯಾವ ದಾರಿಗೆ ಹೋಗ್ತಿದ್ದಾರೆ, ಅವರು ಹೇಗೆ ಓದ್ತಿದ್ದಾರೆ, ಅವರನ್ನ ಹೇಗೆ ಸರಿದಾರಿಗೆ ತರಬಹುದು. ಸೊ ಈ ತರದ ಶಿಕ್ಷಣ ಕ್ಷೇತ್ರದಲ್ಲಿ ಏನೆಲ್ಲ ಹೊಸ ಹೊಸ ಪ್ರಯತ್ನಗಳನ್ನ ಮಾಡಿದರೆ ಸಾಧ್ಯತೆ ಇದೆ ಅನ್ನುವಂಥ ಅನುಭವ ಇರಬೇಕು. ಸೊ ಇಂಥವರನ್ನ ಕುಲಪತಿಗಳನ್ನಾಗಿ ಮಾಡಿದ್ರೆ ಇಡೀ ಯೂನಿವರ್ಸಿಟಿಗಳಲ್ಲಿ ಅಥವಾ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡುವಂಥ ಅಥವಾ ಅಲ್ಲಿ ಇರ್ತಕ್ಕಂಥ ಏನು ಸಹಪಾಠಿಗಳಿರ್ತಾರೆ ಅಥವಾ ಶಿಕ್ಷಕರು ಇರ್ಬೋದು ಅಥವಾ ಬೋಧಕೇತರ ಸಿಬ್ಬಂದಿ ಇರ್ಬೋದು, ಅವರಿಗೂ ಒಂದು ಗೌರವ ಇರುತ್ತೆ. ಜೊತೆಗೆ ಅಲ್ಲಿ ಓದುವಂಥ ವಿಶ್ವವಿದ್ಯಾನಿಲಯಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಗೌರವ ಹೆಚ್ಚಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಸಾಧನೆ ಮಾಡದಂಥವರನ್ನ, ಉದ್ಯಮಿಗಳನ್ನ ಅಥವಾ ಬೇರೆ ಬೇರೆ ನೀತಿ ನಿರೂಪಣೆಗಳನ್ನ ಮಾಡಿ ಅಲ್ಲಿ ಅನುಭವಗಳಿರ್ತಕ್ಕಂಥವ್ರನ್ನ ತೆಗೆದುಕೊಂಡು ಬಂದು ಈ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ವಿಶ್ವವಿದ್ಯಾನಿಲಯಗಳಿಗೆ ಕುಲಪತಿಗಳನ್ನಾಗಿ ಮಾಡಲಿಕ್ಕೆ ಹೊರಟಿದೆ ಬಿಜೆಪಿಯ ಕೇಂದ್ರ ಸರ್ಕಾರ. ನಾನು ಇಲ್ಲಿ ಒಂದು ನೇರವಾಗಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಈ ಒಂದು ವಿಚಾರವನ್ನ ಕೇಳಲಿಕ್ಕೆ ಬಯಸ್ತೀನಿ. ಕೇಂದ್ರದ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಪ್ರತಿಭಾವಂತರಿಗೆ ನಾವು ಒಂದು ಅವಕಾಶವನ್ನ ಕೊಡುವಂತ, ಜೊತೆಗೆ ಪ್ರತಿಭೆಯನ್ನ ಹೊರೆ ಹಚ್ಚುವಂತ ಕಾರಣಕ್ಕೆ ನಾವು ಈ ಒಂದು UGC ನಿಯಮಗಳಲ್ಲಿ, ನಿಬಂಧನೆಗಳಲ್ಲಿ ಒಂದು ಮಾರ್ಪಾಡನ್ನ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಂಥವ್ರನ್ನ ನೀವು ವಿಶ್ವವಿದ್ಯಾನಿಲಯದ ಕುಲಪತಿಗಳನ್ನಾಗಿ ಮಾಡಲಿಕ್ಕೆ ಹೊರಟಿದ್ರೆ ಇಲ್ಲಿ ಲಾಬಿ ಮಾಡುವುದರ ಮೂಲಕ ಅಥವಾ ಹಣ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆ ಇದೆಯಾ? ಇದು ಮೂಲಭೂತವಾದಂಥ ಪ್ರಶ್ನೆ. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಂಥವರೇ ರಾಜ್ಯಪಾಲರ ಮೂಲಕ ಕೋಟ್ಯಾನುಕೋಟಿ ಹಣವನ್ನ ಕೊಟ್ಟು ಕುಲಪತಿಗಳಾದಂಥ ನಿದರ್ಶನಗಳು ನಮ್ಮ ಮುಂದೆ ಇದ್ದಾವೆ. ಅದಕ್ಕೆ ಹೊರಗಡೆ ಬಹಿರಂಗವಾಗಿ ಸಾಕ್ಷ್ಯಗಳು ಸಿಗದೇ ಇರಬಹುದು. ಆದರೆ ಇಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಉಪನ್ಯಾಸಕರಾಗಿರ್ಬೋದು ಅಥವಾ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅವರು ಬಹಿರಂಗವಾಗಿ ಅದನ್ನ ಮಾತನಾಡುವಂತ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದಂಥ ಉದ್ಯಮಿಗಳನ್ನ ಅಥವಾ ಇನ್ಯಾವುದೋ ಕ್ಷೇತ್ರದಲ್ಲಿ ಸಾಧನೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅವರನ್ನ ತೆಗೆದುಕೊಂಡು ಬಂದು ಅಥವಾ ನೀತಿ ನಿರೂಪಣೆಗಳಲ್ಲಿ ಅನುಭವಿಗಳಿದ್ದಾರೆ ಅನ್ನುವಂಥವ್ರನ್ನ ತೆಗೆದುಕೊಂಡು ಬಂದು ನೀವು ಕುಲಪತಿಗಳನ್ನ ಮಾಡಿದರೆ ಒಂದು ವಿಶ್ವವಿದ್ಯಾನಿಲಯ ಯಾವ ದಿಕ್ಕಿಗೆ ಸಾಗಬಹುದು ಅನ್ನುವಂಥದ್ದನ್ನ ಊಹೆ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಕಾರಣ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಕ್ಷೇತ್ರದಲ್ಲಿ ಅನುಭವ ಇರುತ್ತೆ ಅಥವಾ ಅವರು ಉದ್ಯಮಿಗಳಲ್ಲಿ ಅವರ ಏನು ಹಣದ ವಿಚಾರದಲ್ಲಿ ಅಥವಾ ಹಣ ಮಾಡುವಂಥ ವಿಚಾರದಲ್ಲಿ ಅಥವಾ ಒಂದು ಉದ್ಯಮವನ್ನ ಎತ್ತರಕ್ಕೆ ಬೆಳೆಸುವ ನಿಟ್ಟಿನಲ್ಲಿ ಅವರ ಆಲೋಚನೆಗಳಿರ್ತವೆ. ಆದರೆ ಶಿಕ್ಷಣ ಕ್ಷೇತ್ರಕ್ಕೂ ಆ ಕ್ಷೇತ್ರಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ನಾವು ಇದನ್ನ ಇಲ್ಲಿ ಮನಗಾಣಲೇಬೇಕಾಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವವೇ ಇಲ್ಲದಂಥವ್ರನ್ನ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ತೆಗೆದುಕೊಂಡು ಬಂದು ಶಿಕ್ಷಣ ಕ್ಷೇತ್ರಕ್ಕೆ ಇಲ್ಲಿ ಒಂದು ವಿಶ್ವವಿದ್ಯಾನಿಲಯದ
ಕುಲಪತಿಗಳನ್ನಾಗಿ ಮಾಡಿದರೆ ಇಡೀ ವಿಶ್ವವಿದ್ಯಾನಿಲಯ ದಿಕ್ಕು ತಪ್ಪುವ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಸೊ ಇಂಥವರು ನಡೆಸುವಂತಹ ಹಾದಿಯಲ್ಲಿ ಕೇವಲ ಬಂಡವಾಳಶಾಹಿಯ ಮನೋಸ್ಥಿತಿಯನ್ನ ವಿದ್ಯಾರ್ಥಿಗಳಲ್ಲಿ ತುಂಬುವಂತಹ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಹೊರಟಿದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡುತ್ತೆ. ಸಹಜವಾಗಿ ಎಲ್ರಿಗೂ ಕೂಡ ಕಾಡ್ತಾ ಇರುವಂತ ಪ್ರಶ್ನೆ ಇದು. UGC ಅಧ್ಯಕ್ಷರಾದಂಥ ಜಗದೀಶ್ ಕುಮಾರ್ ಅವರು ಹೇಳ್ತಾರೆ, ನಾವು ಇಲ್ಲಿ ಯಾವುದೋ ಒಂದು ಹೊಸ ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಸೊ ಇಲ್ಲಿ ಹೊಸ ಪ್ರಯತ್ನದ ಫಲವಾಗಿ ಇದು ಈ ರೀತಿಯ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ ಅಂತೇಳಿ 2018ರಲ್ಲಿ UGCಗೆ ಒಂದು ನಿಬಂಧನೆಗಳನ್ನ ಅಥವಾ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸಲಾಗುತ್ತೆ. ಆ ನಂತರ ಅದನ್ನ ಬದಲಾಯಿಸಿರೋದಿಲ್ಲ. ಇಲ್ಲಿ ಸುಮಾರು ಕನಿಷ್ಠ ಆ ನಿಯಮಗಳಲ್ಲಿ ಇರ್ತಕ್ಕಂಥದ್ದೇ ಈಗಿರುವಂತಹ ನಿಯಮಗಳಲ್ಲಿ ಕನಿಷ್ಠ ಒಂದು ಒಬ್ಬ ಉಪನ್ಯಾಸಕ 10 ವರ್ಷದ ಪಾಠ ಮಾಡುವಂಥ ಅಥವಾ ಉಪನ್ಯಾಸ ಮಾಡುವಂಥ ಅನುಭವ ಹೊಂದಿರಬೇಕು. ಒಂದು ಜೊತೆಗೆ ಆಡಳಿತಾತ್ಮಕವಾದಂಥ ಅನುಭವ ಕೂಡ ಅವರಿಗೆ ಇರಬೇಕು. ಕನಿಷ್ಠ ಒಂದು 5 ರಿಂದ 10 ವರ್ಷ ಅದೇ ಅನುಭವಗಳು ಇರಬೇಕು. ಸೊ ಅಂತಹ ಸೀನಿಯಾರಿಟಿ ಆಧಾರದ ಮೇಲೆ ಅವರನ್ನ ಕುಲಪತಿಗಳನ್ನಾಗಿ ನೇಮಿಸುವಂಥ ಒಂದು ಪದ್ಧತಿ ಇದುವರೆಗೆ ಇತ್ತು, ಒಂದು ನಿಯಮಗಳನ್ನು ಮಾಡಿಕೊಂಡಿರುವಂಥದ್ದು UGC ಸ್ಕೇಲ್ ಪ್ರಕಾರ. ಆದರೆ ಈಗ ಸಿದ್ಧಪಡಿಸಿರುವಂತಹ ಒಂದು ಕರಡು ಏನಿದೆ, ಈ UGCಯ ಅಧ್ಯಕ್ಷರಾದಂಥ ಜಗದೀಶ್ ಕುಮಾರ್ ಅವರನ್ನ ಮುಂದೆ ಬಿಟ್ಟು ಒಂದು ಕರಡನ್ನ ಸಿದ್ಧಪಡಿಸಿದೆ ಕೇಂದ್ರ ಸರ್ಕಾರ. ಅದರ ನೇತೃತ್ವ ವಹಿಸಿರುವಂಥದ್ದೇ BJPಯ ಕೇಂದ್ರ ಸಚಿವರಾದಂಥ ಅಥವಾ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು. ಅದರ ಮೂಲ ಸೂತ್ರಧಾರರು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರು. ಶಿಕ್ಷಣ ಕ್ಷೇತ್ರವನ್ನ ಈಗಾಗಲೇ ಏಕರೂಪ ಶಿಕ್ಷಣ ನೀತಿ ಎನ್ನುವಂಥ ಒಂದು ಅಡಿಯಲ್ಲಿ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಬುಡಮೇಲು ಮಾಡುವಂಥ ಒಂದು ಪ್ರಯತ್ನ ಒಂದು ಹಂತಕ್ಕೆ ಈಗಾಗಲೇ ಆಗಿದೆ. ಆದರೆ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಬುಡಮೇಲು ಮಾಡುವಂಥ ಪ್ರಯತ್ನ ಇದು ಒಂದು ಭಾಗ ಆದರೆ, ಮತ್ತೊಂದು ಕಡೆಯಲ್ಲಿ ನಾವು ಯಾರನ್ನ ಹೇಳ್ತೀವೋ ಅವರನ್ನ ಕುಲಪತಿಗಳನ್ನಾಗಿ ಮಾಡಿ ಇಡೀ ವಿಶ್ವವಿದ್ಯಾಲಯಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವಂಥ ಪ್ರಯತ್ನ ಇದು ರಾಜಕೀಯ ಪಕ್ಷದ್ದು. ರಾಜಕೀಯ ಪಕ್ಷ, ಅದು ಕಾಂಗ್ರೆಸ್ ಇರಲಿ ಅಥವಾ BJP ಇರಲಿ, ಯಾರು ಆಡಳಿತದಲ್ಲಿರ್ತಾರೆ ಸೊ ಅಥವಾ ಗವರ್ನರ್ ಆಗಿರ್ತಾರೆ ಅವರ ನಿರ್ಧಾರವೇ ಅಂತಿಮ ಆಗುತ್ತೆ. ಅದು ಯಾವ ಪಕ್ಷದಿಂದ ಒಬ್ಬ ವ್ಯಕ್ತಿಯನ್ನ ಗವರ್ನರ್ ಆಗಿ ನೇಮಕ ಮಾಡಲಾಗುತ್ತೋ ಅವರ ನಿರ್ಧಾರವೇ ಅಂತಿಮ ಆಗುತ್ತೆ. ಇಲ್ಲಿ ಪ್ರತಿಭೆಗೆ ಕೇವಲ ಅವಕಾಶ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ರು ಕೂಡ ಅದು ಯಾವುದೋ ಒಂದು ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆಯನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಬೇರೆ ಬೇರೆ ಕ್ಷೇತ್ರದ ವಿಚಾರವಾಗಿ ಪಾಠ ಮಾಡಲಾಗುತ್ತೆ, ಉಪನ್ಯಾಸವನ್ನ ಮಾಡಲಾಗುತ್ತೆ. ಸೊ ಅಂಥ ಒಂದು ವಿಶ್ವವಿದ್ಯಾನಿಲಯದ ಕುಲಪತಿಯನ್ನಾಗಿ ನೇಮಕ ಮಾಡಿದರೆ ಸೊ ಆ ಇಡೀ ಯೂನಿವರ್ಸಿಟಿಯ ವ್ಯವಸ್ಥೆ ಹೇಗಾಗಬಾರದು ಅನ್ನುವಂಥದ್ದನ್ನ ಊಹೆ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಆ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈ ಕುಲಪತಿಗಳ ನೇಮಕ ವಿಚಾರದಲ್ಲಿ ನಾವು ರಾಜ್ಯ ಸರ್ಕಾರ ಈಗಾಗಲೇ ಒಂದು ಅಮೆಂಡ್ಮೆಂಟ್ ಅನ್ನು ಕೂಡ ಆಗಿದೆ. ಇಲ್ಲಿ ಕೇವಲ ಅದು ಮುಖ್ಯಮಂತ್ರಿಗಳಿಗೆ ಅಥವಾ ಸರ್ಕಾರಕ್ಕೆ ಒಂದು ಪವರ್ ಇದೆ ಅನ್ನುವಂಥದ್ದನ್ನು ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ. ಆದರೆ ಈ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರ್ತಕ್ಕಂಥ ಈ UGCಯ ಕರಡು ತಿದ್ದುಪಡಿಯಲ್ಲಿ ಕೇವಲ ರಾಜ್ಯಪಾಲರಿಗೆ ಸರ್ವಾಧಿಕಾರ ಇರುವಂಥದ್ದು, ಸರ್ಕಾರ ಅಲ್ಲಿ ಮೂಗು ತೂರಿಸುವ ಹಾಗಿಲ್ಲ. ಅಥವಾ ಯಾವುದೇ ಕಾರಣಕ್ಕೂ ಅಲ್ಲಿ ಬೇರೆ ಯಾವುದೋ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಭಾನ್ವಿತ ಇದ್ದ ಕೂಡ ಅಥವಾ ಸರ್ವಿಸ್ ಓರಿಯೆಂಟೆಡ್ ಆಗಿದ್ರು ಕೂಡ ಅಲ್ಲಿ ಅವರಿಗೆ ಜಾಗ ಇಲ್ಲ. ಅವ್ರು ಏನು ನಿರ್ಧಾರವನ್ನ ಮಾಡ್ತಾರೋ ಸೊ ಅದೇ ಅಂತಿಮ ಆಗುತ್ತೆ. ಇಲ್ಲಿ ಲಾಬಿ ಕೆಲಸ ನಡೆಯುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಪ್ರತಿಭೆಗೆ ಅವಕಾಶ ಕೊಡೋದಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ 10 ವರ್ಷಕ್ಕಿಂತ ಹೆಚ್ಚು ಅನುಭವ ಪಡೆದಿರ್ತಕ್ಕಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಒಂದು ಯೂನಿವರ್ಸಿಟಿಗೆ ಕುಲಪತಿಗಳನ್ನಾಗಿ ನೇಮಕ ಮಾಡಬೇಕು. ಅದು ಶಿಕ್ಷಣ ಕ್ಷೇತ್ರ. ಇಲ್ಲಿ ಮಕ್ಕಳಿಗೆ ಅಥವಾ ಯುವಕರಿಗೆ ಅಂದ್ರೆ ಈಗಾಗಲೇ ಏನು ಒಂದು ಪದವಿಯನ್ನು ಮುಗಿಸಿ ಬರುವಂಥ ವ್ಯಕ್ತಿಗಳು ಅಥವಾ ಯುವಕರು ಅಥವಾ ಯುವತಿಯರು ವಿಶ್ವವಿದ್ಯಾನಿಲಯಗಳಲ್ಲಿ ಪಾಠವನ್ನು ಕೇಳ್ತಾರೆ. ಅವರು ಹೊಸ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಅಲ್ಲಿ ಒಂದು ಬುನಾದಿಯನ್ನು ಹಾಕಿಕೊಳ್ಳಲಾಗುತ್ತೆ ವಿಶ್ವವಿದ್ಯಾನಿಲಯಗಳಲ್ಲಿ. ಆದರೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥವರು ಒಂದು ಸೈದ್ಧಾಂತಿಕ ನೆಲೆಯಲ್ಲಿ ಬಂದಂಥವರು ಅಲ್ಲಿ ಅದೇ ಅವರ ಒಂದು ಏಕಮುಖ ಏನು ನಿಲುವಿರುತ್ತೆ ಅದನ್ನು ವಿದ್ಯಾರ್ಥಿಗಳ ಮೇಲೆ ಹಾಕುವಂಥ ಅಪಾಯಕಾರಿ ವ್ಯವಸ್ಥೆ ಇಲ್ಲಿ ಸೃಷ್ಟಿಯಾದರೂ ಕೂಡ ಆಶ್ಚರ್ಯ ಇಲ್ಲ. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಪ್ರತಿಭೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಿದ್ರು ಕೂಡ ಒಂದು ಬಹಳ ಎಡವಟ್ಟಿನ ನಿರ್ಧಾರ ಇದು ಕೇಂದ್ರ ಸರ್ಕಾರದ್ದು. ಸುಮಾರು 56% ಏನಿದೆ ಅವರ ಶಿಕ್ಷಣದ ಅಂದರೆ SSLC ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ಇವೆಲ್ಲವೂ ಸೇರಿದಂತೆ ಕೇವಲ 56% ಮಾರ್ಕ್ಸ್ ಅನ್ನ ತೆಗೆದುಕೊಂಡಂಥ ವ್ಯಕ್ತಿ ಕೂಡ ಯಾವುದೋ ಕ್ಷೇತ್ರದಲ್ಲಿ ದಿಢೀರನೆ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿ ಅಲ್ಲಿ ಸಕ್ಸಸ್ ಆಗಿದ್ದಾನೆ, ಅವನು ಯಾವುದೋ ಇನ್ಫ್ಲುಯೆನ್ಸ್ ಮೇಲೆ ಇವತ್ತು ವಿಶ್ವವಿದ್ಯಾನಿಲಯದ ಕುಲಪತಿ ಆಗಲಿಕ್ಕೆ ರೆಡಿ ಇದ್ದಾನೆ ಅಂದ್ರೆ ಆತ ಬಂದು ಇವತ್ತು ಕೂರ್ಲಿಕ್ಕೆ ಅವಕಾಶ ಇರುತ್ತೆ. ಕೇವಲ 56% ಅಂತ ತೆಗೆದುಕೊಂಡಂತ ಯಾವುದೇ ಶಿಕ್ಷಣ ಕ್ಷೇತ್ರದಲ್ಲಿ ಬೋಧನೆಯ ಬಗ್ಗೆ ಅನುಭವವೇ ಇಲ್ಲದೆ ಇರುವಂಥವನು
ಇವತ್ತು ಕುಲಪತಿಯಾಗಿ ಬಂದು ಕೂರ್ಲಿಕ್ಕೆ ವ್ಯವಸ್ಥೆ ಅಂದ್ರೆ ರಹದಾರಿ ಸೃಷ್ಟಿ ಆಗ್ತಾ ಇದೆ, ಸೃಷ್ಟಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರವೇ ಮುಂದಾಗ್ತಾ ಇದೆ ಅಂದರೆ ಶಿಕ್ಷಣ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕನ್ನ ಪಡೆಯಬಹುದು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಲೇಬೇಕಾಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಕನಿಷ್ಠ ಬೋಧನೆ ಮಾಡುವಂಥ ಅನುಭವ ಇರಬೇಕು. ಜೊತೆಗೆ ಇಲ್ಲಿ ಒಂದು ಏನು ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳನ್ನು ಯಾವ ದಿಕ್ಕಿಗೆ ನಾವು ತೆಗೆದುಕೊಂಡು ಹೋಗ್ಬೋದು, ಅವರ ಮನೋಸ್ಥಿತಿಯನ್ನು ಹೇಗೆ ಬದಲಾಯಿಸ್ಬೋದು, ಅವರನ್ನು ಯಾವ ಸಮಾಜದ ಒಂದು ಸತ್ಪ್ರಜೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹೇಗೆ ಕೆಲಸ ಮಾಡಬಹುದು ಅನ್ನೋಂಥದ್ದನ್ನು ಯೋಚನೆ ಮಾಡಬೇಕಾದದ್ದು ಬಹಳ ಪ್ರಮುಖವಾಗಿ ಇರಬೇಕಾದಂಥ ಮೊದಲ ಗುಣ. ಆದರೆ ಪ್ರತಿಯೊಬ್ಬ ಶಿಕ್ಷಕರಿಗೂ ಅದು ಇದ್ದೇ ಇರುತ್ತೆ ಅನ್ನೋದು ನಾವು ಇಲ್ಲಿವರೆಗೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅರಿವೇ ಇಲ್ಲದೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವನು ಅಥವಾ ಯಾವುದೋ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ಸಕ್ಸಸ್ ಕಂಡು ಕೋಟ್ಯಾನುಕೋಟಿ ಹಣವನ್ನು ಮಾಡಿದಂಥವನನ್ನು ಇವತ್ತು ಕುಲಪತಿಯನ್ನಾಗಿ ತಂದು ಕೂರಿಸಿದ್ರೆ ಸೊ ಆತ ಇಡೀ ಯೂನಿವರ್ಸಿಟಿಯನ್ನ ಮತ್ತೊಂದು ಉದ್ಯಮ ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡಬಹುದೇ ಹೊರತು ಶಿಕ್ಷಣ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಈ ವಿದ್ಯಾರ್ಥಿಗಳನ್ನ ಮುಂದಿನ ಸಮಾಜಕ್ಕೆ ಸತ್ಪ್ರಜೆಗಳನ್ನಾಗಿ ಸೃಷ್ಟಿ ಮಾಡಿ ಅವರನ್ನು ಸಮಾಜಕ್ಕೆ ಬಿಡುವಂಥ ಪ್ರಯತ್ನ ಆಗುವಂಥದ್ದು ಬಹಳಷ್ಟು ವಿರಳ. ಸೊ ಇದನ್ನು ಘಂಟಾಘೋಷವಾಗಿ ನಾವು ಹೇಳಲೇಬೇಕಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರನೇ ಜಸ್ಟಿಸ್ ಉಜ್ಜಂಬೂರು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಈ ವಿಚಾರವನ್ನ ಚರ್ಚೆಗೆ ಕೈಗೆತ್ತಿಕೊಂಡಿರುವಂಥದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಒಂದು ರೀತಿ ವಿದ್ಯಾರ್ಥಿಗಳು ಹೇಗಿರ್ತಾರೆ ಅಂದ್ರೆ ಒಂದು ರಾಗಿ ಮುದ್ದೆ ರೀತಿಯಲ್ಲಿ ಅವರನ್ನು ಹೇಗೆ ಬೇಕಾದರೂ ಮಾಡಬಹುದು. ಗಣಪತಿಯನ್ನು ಮಾಡಬಹುದು, ಶಿವನನ್ನಾಗಿ ಮಾಡಬಹುದು, ವಾಲ್ಮೀಕಿಯನ್ನಾಗಿ ಮಾಡಬಹುದು, ಅಂಬೇಡ್ಕರನ್ನಾಗಿ ಕೂಡ ಮಾಡಬಹುದು. ಸೊ ಹೇಗೆ ಬೇಕಾದರೂ ತಿದ್ದಬಹುದಂತ ವಿದ್ಯಾರ್ಥಿಗಳನ್ನ ನೀವು ಯಾವುದೋ ಒಂದು ರಾಜಕೀಯ ಪಕ್ಷ, ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, JDS ಇರಲಿ, ಅಥವಾ ಮತ್ಯಾವುದೋ ಪಾರ್ಟಿ ಬಂದರೂ ಕೂರ್ಲಿ, ಅಥವಾ ತೃಣಮೂಲ ಕಾಂಗ್ರೆಸ್ ಇರಲಿ, ಸೊ ಯಾವುದೇ ಆದರೂ ಇರಲಿ, ನಾವು ಇಲ್ಲಿ ರಾಜಕೀಯ ಪಕ್ಷಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಆದರೆ ಯಾವುದೋ ಒಂದು ಪಕ್ಷ ಇವತ್ತು ಜನಾಭಿಪ್ರಾಯವನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಪಕ್ಷದ ವ್ಯಕ್ತಿ ಇನ್ನೆಲ್ಲೋ ರಾಜಕಾರಣದಲ್ಲಿ ಈ ರಾಜ್ಯಪಾಲರ ಹುದ್ದೆಯನ್ನು ನೇಮಕ ಮಾಡುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಸೊ ಆ ವ್ಯವಸ್ಥೆ ಅಡಿಯಲ್ಲಿ ಬಂದಂಥವನು ಅಲ್ಲಿ ಆ ರಾಜಕೀಯ ಪಕ್ಷಗಳಿಂದ ಒತ್ತಡ ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಯಾರನ್ನು ಬೇಕಾದರೂ ಕುಲಪತಿಗಳನ್ನಾಗಿ ನೇಮಕ ಮಾಡುವಂಥ ಸಾಧ್ಯತೆ ಇಲ್ಲಿ ಇರ್ತಕ್ಕಂಥದ್ದು. ಇಷ್ಟು ದಿನ ಅದೇ ರಾಜ್ಯಪಾಲರೇ ನೇಮಕ ಮಾಡ್ತಾ ಇದ್ದಿದ್ದು, ಅದರಲ್ಲೇನು ವ್ಯತ್ಯಾಸ ಏನಿರಲಿಲ್ಲ. ಆದರೆ ಅಪಾಯಕಾರಿ ವ್ಯವಸ್ಥೆ ಏನಂತಂದ್ರೆ ಸಾರ್ವಜನಿಕ ವಲಯದಲ್ಲಿ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾನೆ ಅಥವಾ ಯಾವುದೋ ಒಂದು ಉದ್ಯಮವನ್ನು ಶುರು ಮಾಡಿ ಯಶಸ್ಸಾಗ್ಬಿಟ್ಟಿದ್ದಾನೆ, ಕೋಟ್ಯಾಂತರ ರೂಪಾಯಿ ಹಣ ಗಳಿಸಿದ್ದಾನೆ, ಸೊ ಇಲ್ಲಿ ಇದೇ ಹಾದಿಯನ್ನು ಎಲ್ಲರೂ ಕೂಡ ಮುಂದುವರಿಸಬಹುದು ಅನ್ನೋ ರೋಲ್ ಮಾಡಲಾಗ್ಬಿಟ್ಟಿದ್ದಾನೆ ಆತ ಅನ್ನೋದಾದರೆ ಅವನ್ನ ತೆಗೆದುಕೊಂಡು ಬಂದು ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕುಲಪತಿಯನ್ನಾಗಿ ಮಾಡಿ ಒಂದು ವಿಶ್ವವಿದ್ಯಾನಿಲಯಕ್ಕೆ, ಸೊ ಆತ ಇಡೀ ವಿಶ್ವವಿದ್ಯಾನಿಲಯವನ್ನು ಮತ್ತೊಂದು ಉದ್ಯಮವಾಗಿ ಸೃಷ್ಟಿ ಮಾಡುವಂಥ ಅಪಾಯ ಇರುತ್ತೆ. ಇವತ್ತು ಶಿಕ್ಷಣ ವ್ಯವಸ್ಥೆಯೇ ಒಂದು ಉದ್ಯಮವಾಗಿ ಮಾರ್ಪಾಡಾಗಿದೆ. LKG UKG ಇಂದ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ಕೊಟ್ಟು ಇವತ್ತು ಶಿಕ್ಷಣವನ್ನು ಕಲಿಬೇಕಾದಂಥ ಒಂದು ಅನಿವಾರ್ಯತೆ ಇವತ್ತು ಎದುರಾಗಿದೆ. ಇನ್ನು ಈ ಕರಿಕ್ಯುಲರ್ ಕೋರ್ಸ್ಗಳಿದ್ದಾವೆ, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೋರ್ಸ್ಗಳಿದ್ದಾವೆ. ಈಗಾಗಲೇ ಕೋಟಿ ಕೋಟಿ ಹಣವನ್ನು ಬಾಚಿಸಿದ್ದಾವೆ ಈ ಶಿಕ್ಷಣ ಸಂಸ್ಥೆಗಳು. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಕ್ರಿಯೇಟ್ ಮಾಡಿ ಸಮಾಜಕ್ಕೆ ಅವರನ್ನ ಕೊಡುಗೆಯಾಗಿ ಅಥವಾ ಉತ್ತಮ ಮಾನವ ಸಂಪನ್ಮೂಲವನ್ನಾಗಿ ಸೃಷ್ಟಿ ಮಾಡಲಿಕ್ಕೆ ವಿಶ್ವವಿದ್ಯಾನಿಲಯಗಳು ಇರಬೇಕೇ ಹೊರತು ವಿಶ್ವವಿದ್ಯಾನಿಲಯವನ್ನೇ ಒಂದು ಉದ್ಯಮವನ್ನಾಗಿ ಮಾಡಿ ಅಲ್ಲಿ ನಾವೇನೋ ಸಾಧನೆ ಮಾಡ್ತಿದ್ದೀವಿ ಅಥವಾ ಹೊಸ ಪ್ರತಿಭೆಗಳಿಗೆ ನಾವು ಅವಕಾಶ ಕೊಡ್ತಿದ್ದೀವಿ ಅಂತ ಹೇಳಿ ಯಾವುದ್ಯಾವುದೋ ಕ್ಷೇತ್ರದಲ್ಲಿ ಇದ್ದಂಥವ್ರನ್ನ ತೆಗೆದುಕೊಂಡು ಬಂದು ಯೂನಿವರ್ಸಿಟಿಗೆ, ವಿಶ್ವವಿದ್ಯಾನಿಲಯಗಳಿಗೆ ಕುಲಪತಿಗಳನ್ನಾಗಿ ಮಾಡಿದರೆ ಕುಲಪತಿಗಳಾದಂಥವ್ರು ಯಾವ ರೀತಿ ಕೆಲಸಗಳನ್ನ ಮಾಡಬಹುದು? ಇದೇನು ರಾಜಕಾರಣದ ಫ್ಯಾಕ್ಟ್ರಿ ಕೆಟ್ಟೋಗ್ಬಿಡ್ತಾ? ನೀವಿಲ್ಲಿ ರಾಜಕಾರಣಿಗಳನ್ನ ಸೃಷ್ಟಿ ಮಾಡುವಂತ ಅಥವಾ ರಾಜಕೀಯ ಪಕ್ಷಗಳಿಗೆ ಅನುಕೂಲವಾಗಲಿಕ್ಕೆ ಬೇಕಾದಂತ ಪ್ರತಿಭೆಗಳನ್ನ ಹುಡುಕಿ ಇಲ್ಲಿ ಅವರನ್ನ ಬೆಳೆಸಲಿಕ್ಕೆ ಬರ್ತಾ ಇದ್ದೀರಾ? ಅಥವಾ ಇಡೀ ವಿದ್ಯಾರ್ಥಿಗಳ ಸಂಕುಲವನ್ನ ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ತಮ್ಮ ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳುವಂತ ಒಂದು ಫ್ಯಾಕ್ಟ್ರಿ ಕ್ರಿಯೇಟ್ ಮಾಡಲಿಕ್ಕೆ ನೀವು ಬರ್ತಾ ಇದ್ದೀರಾ? ಆ ರೀತಿ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ? ಸೊ ಆ ಕಾರಣಕ್ಕಾಗಿ ನಾನು ಕೇಂದ್ರದ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಶಿಕ್ಷಣ ವ್ಯವಸ್ಥೆ ಶಿಕ್ಷಣವಾಗಿರಬೇಕು, ಇದು ಮೂಲಭೂತ ಹಕ್ಕು. ಪ್ರತಿಯೊಬ್ಬ ಅದು ಯುವಕ ಇರಲಿ, ಯುವತಿ ಇರಲಿ, ಅಥವಾ ಬಾಲಕಿ ಇರಲಿ, ಬಾಲಕಿಯರು, ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಶಿಕ್ಷಣ ಅನ್ನುವಂಥದ್ದು ಮೂಲಭೂತ ಹಕ್ಕು. ಅವರನ್ನ ಅದಕ್ಕೆ ಮಾತ್ರ ಸೀಮಿತಗೊಳಿಸಬೇಕು. ಆದರೆ ಬೆಳೆದು ನಿಂತಹ ಒಬ್ಬ ವ್ಯಕ್ತಿ ಅಥವಾ ಯುವಕ ಅಥವಾ ಯುವತಿ ತನಗೆ ಹೇಗೆ ಬೇಕೋ ಹಾಗೆ
ತನ್ನದೇ ಆದ ಕ್ಷೇತ್ರದಲ್ಲಿ ಅವರು ಬದುಕನ್ನು ಕಟ್ಟಿಕೊಳ್ತಾರೆ. ಆದರೆ ನೀವು ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರನ್ನ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಇದು ಯಾವುದೋ ಹಿಡನ್ ಅಜೆಂಡಾ ಇಟ್ಕೊಂಡು ಕೆಲಸ ಮಾಡಿ ಅಲ್ಲಿ ಸಕ್ಸಸ್ ಆಗಿದ್ದಾರೆ, ಸೊ ಇಲ್ಲೂ ಕೂಡ ಅವರು ಸಕ್ಸಸ್ ಆಗ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಒಬ್ಬ ವ್ಯಕ್ತಿಯನ್ನ, ಹೊರಗಡೆ ಇದ್ದಂಥ ಒಬ್ಬ ವ್ಯಕ್ತಿಯನ್ನ ಮನೆ ಒಳಗಡೆ ಬಿಟ್ಕೊಂಡು ಆತನಿಗೆ ಬೀಗದ ಕೀ ಕೊಟ್ಟುಬಿಟ್ರೆ ಆತ ಮನೆಯಲ್ಲಿ ಬಂದು ಕೂತು ಏನು ಮಾಡಬಹುದು ಅನ್ನೋಂಥದ್ದನ್ನ ನೀವು ಕೇಂದ್ರದ ಸಚಿವರಾಗಿ, ಜೊತೆಗೆ ಜಗದೀಶ್ ಕುಮಾರ್ ಅವರು UGCಯ ಅಧ್ಯಕ್ಷರಾಗಿ ಇದರ ಅಪಾಯಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತದಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳನ್ನ ಅಧಪತನದ ಹಾದಿಗೆ ತೆಗೆದುಕೊಂಡು ಹೋಗುವಂತ ಅಪಾಯಕಾರಿ ನಿರ್ಧಾರ ನಿಮ್ಮದು. ಸೊ ನಾವು ಇದನ್ನ ಘಂಟಾಘೋಷಕವಾಗಿ ಹೇಳ್ತೀವಿ. ಸಾರ್ವಜನಿಕರಿಗೆ ಇವತ್ತು ತಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನ ಕೊಡಲಿಕ್ಕೆ ಆಗದೇ ಇರುವಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಅದು ಆಗಿರುವಂಥದ್ದೇ ನಿಮ್ಮಂತಹ ರಾಜಕಾರಣಿಗಳಿಂದ. ನಾವು ಕೇವಲ ಯಾವುದೋ ಒಂದು ಪಕ್ಷವನ್ನು ಗುರಿಯಾಗಿ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ರಾಜಕಾರಣಿಗಳು ಸೃಷ್ಟಿ ಮಾಡಿರತಕ್ಕಂಥ ವ್ಯವಸ್ಥೆಯಿಂದ ಇವತ್ತು ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಇದು ಒಂದು ರೀತಿಯ ಮಾಫಿಯಾ ಆಗ್ತಾ ಇದೆ, ದಿನೇ ದಿನೇ ಉದ್ಯಮವಾಗಿ ಪರಿಣಮಿಸ್ತಾ ಇದೆ. ಇದರಲ್ಲಿ ಕೇವಲ ನಾವು ಹೇಗೆ ಹಣ ಮಾಡಬೇಕು, ಹೇಗೆ ನಾವು ಶ್ರೀಮಂತರಾಗಬೇಕು ಅನ್ನುವಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಅಥವಾ ಒಂದು ಏನು ವೈದ್ಯಕೀಯ ಕ್ಷೇತ್ರಕ್ಕೆ ಅಥವಾ ಆರೋಗ್ಯ ಕ್ಷೇತ್ರಕ್ಕೆ ಬರುವಂಥವರ ಸಂಖ್ಯೆ ಹೆಚ್ಚಾಗಿದೆ. ಹೀಗಿರುವಂಥ ಸಂದರ್ಭದಲ್ಲಿ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಇದ್ದಂಥವ್ರನ್ನ ಯೂನಿವರ್ಸಿಟಿಗಳಿಗೆ ತಂದು ನೀವು ಕುಲಪತಿಗಳನ್ನಾಗಿ ಮಾಡಲಿಕ್ಕೆ ಹೊರಟ್ರೆ ಇದು ಬಹಳ ಅಪಾಯಕಾರಿಯಾದಂಥ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಇದರ ನಿಮ್ಮ ಹಿಡನ್ ಅಜೆಂಡಾ ಸಾರ್ವಜನಿಕರಿಗೆ ಗೊತ್ತಾಗುವಂಥ ಸಮಯ ಬಂದೇ ಬರುತ್ತೆ. ಸೊ ನೀವು ಇದನ್ನ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ. ದಯಮಾಡಿ ಈ ರೀತಿಯ ಒಂದು ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಸಾರ್ವಜನಿಕ ವಲಯದಲ್ಲಿ ಇದ್ದಂಥ ನೀವು ರಾಜಕಾರಣಿಗಳು ಒಂದು ಜನರ ಒಂದು ಬೆಂಬಲ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಒಂದು ಹುದ್ದೆಯಲ್ಲಿ ಬಂದು ಕೂತ ನಂತರ ಅಥವಾ ಒಂದು ಇಲಾಖೆಯ ಸಚಿವರಾದ ಮಾತ್ರಕ್ಕೆ ಏಕಾಏಕಿ ಏಕಮುಖ ನಿರ್ಧಾರಗಳನ್ನು ತೆಗೆದುಕೊಂಡು ಸಮಾಜವನ್ನ ಅಧಪತನದ ಹಾದಿಗೆ ಕೊಂಡೊಯ್ಯಬೇಡಿ. ಈಗ ನೀವು ಮಾಡ್ತಾ ಇರುವಂತ ನಿರ್ಧಾರ, ತೆಗೆದುಕೊಳ್ಳುವಂತ ನಿರ್ಧಾರ ಇದೇ ರೀತಿಯ ಹಾದಿಯಲ್ಲಿದೆ. ಜನರನ್ನ ಅಥವಾ ಮಕ್ಕಳನ್ನ, ಮುಂದಿನ ಏನು ಯುವ ಪೀಳಿಗೆಯನ್ನ ದಿಕ್ಕು ತಪ್ಪಿಸುವಂತ, ಅವರನ್ನ ದಿವಾಳಿ ಎಬ್ಬಿಸುವಂತ, ಇಡೀ ಶಿಕ್ಷಣ ಕ್ಷೇತ್ರವನ್ನ ಕುಲಗೆಡಿಸುವಂತ ಈ ನಿರ್ಧಾರವನ್ನ ನೀವು ಹಿಂದೆ ತೆಗೆದುಕೊಳ್ಳಲೇಬೇಕು. ಸೊ ಈ ನಿಟ್ಟಿನಲ್ಲಿ ನಾವು ಮತ್ತೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡೇ ಮಾಡ್ತೀವಿ. ದಯಮಾಡಿ ಶಿಕ್ಷಣ ಇಲಾಖೆಯನ್ನ ಈಗಾಗಲೇ ಖಾಸಗೀಕರಣವನ್ನ ಮಾಡಿ ಇಡೀ ಶಿಕ್ಷಣ ಇಲಾಖೆ ಒಂದೊಂದು ಶಿಕ್ಷಣ ಕ್ಷೇತ್ರ ಇವತ್ತು ಅಧಪತನದ ಹಾದಿಗೆ ಹಿಡಿದು ನಿಂತಾಗಿದೆ. ನೀವು ಅದಕ್ಕೆ ಮತ್ತೊಂದು ದಿಕ್ಕನ್ನ ಕೊಟ್ಟು ಇಡೀ ಶಿಕ್ಷಣ ಕ್ಷೇತ್ರವನ್ನ ದಿವಾಳಿ ಎಬ್ಬಿಸುವಂತ ಕೆಲಸ ಮಾಡಬೇಡಿ. ದಯಮಾಡಿ ಪ್ರಜಾಸತ್ತಾತ್ಮಕವಾಗಿ ಪ್ರಜೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಇಲ್ಲದೆ ಹೋದ್ರೆ ನಿಮ್ಮ ಕುರ್ಚಿ ಉಳಿಯೋದಿರಲಿ, ನಾಳೆ ನಿಮ್ಮ ವಿರುದ್ಧವೇ ಹಾದಿ ಬೀದಿಯಲ್ಲಿ ಜನ ಬಹಿರಂಗವಾಗಿ ಪ್ರತಿಭಟಿಸುವಂತ, ಬೀದಿಗಿಳಿದು ಹೋರಾಟ ಮಾಡುವಂತ ವ್ಯವಸ್ಥೆಯನ್ನ ನೀವೇ ಸೃಷ್ಟಿ ಮಾಡ್ಕೊಳ್ತೀರಿ. ಇದಕ್ಕೆ ಅವಕಾಶ ಕೊಡದೇನೆ ದಯಮಾಡಿ ಸಾರ್ವಜನಿಕರಿಗೆ ಒಂದು ಉತ್ತಮವಾದಂತಹ ಬದುಕನ್ನು ಕಟ್ಟಿಕೊಳ್ಳುವಂತ, ಜೊತೆಗೆ ಏನು ವಿದ್ಯಾರ್ಥಿ ಜೀವನದಿಂದ ಹೊರಗಡೆ ಸಾರ್ವಜನಿಕ ಜೀವನಕ್ಕೆ ಬರುವಂತ ಯುವ ಪ್ರತಿಭೆಗಳಿಗೆ ಒಂದು ಹೊಸ ಬದುಕನ್ನು ಕಟ್ಟಿಕೊಡುವಂತ ಶಿಕ್ಷಣವನ್ನು ಇವತ್ತು ನಾವು ಕಲಿಸಬೇಕಾಗಿದೆ. ಕ್ರಿಯಾಶೀಲರನ್ನಾಗಿ ಮಾಡಬೇಕಾಗಿದೆ. ಬೇರೆ ಬೇರೆ ಕುಶಲತೆಯನ್ನ ಕಲಿಸಿಕೊಡ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕೇ ಹೊರತು ಕೇವಲ ಯಾವುದೋ ಒಬ್ಬ ವ್ಯಕ್ತಿ ಹೇಳಿದ ಮಾತ್ರಕ್ಕೆ ಅದೇ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಯಶಸ್ಸು ಆಗ್ಬಿಡ್ತಾರೆ ಅನ್ನುವಂಥ ಭ್ರಮೆಗೆ ಬಿದ್ದು ಯಾರನ್ನೋ ನಿಮಗೆ ಬೇಕಾದಂಥ ವ್ಯಕ್ತಿಯನ್ನ ಕುಲಪತಿಗಳನ್ನಾಗಿ ಮಾಡಿ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಬುಡಮೇಲು ಮಾಡುವಂಥ ನಿರ್ಧಾರವನ್ನ ನೀವು ಒಂದು ಮರುಪರಿಶೀಲನೆಯನ್ನ ಮಾಡಬೇಕು. ಜೊತೆಗೆ ಆ ನಿರ್ಧಾರದಿಂದ ನಿರ್ದಾಕ್ಷಿಣ್ಯವಾಗಿ ಹಿಂದೆ ಬರಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.